ಹಬ್ಬದ ಶುಭಾಶಯಗಳು ಅಪ್ಪ. ಹ್ಯಾಪಿ ಬರ್ಡೇ. ಹಿಂಗೆ ಖುಷಿಯಾಗಿ ಆರೋಗ್ಯವಾಗಿರು, ಜಾಸ್ತಿ ಫಿಲಮ್ಸ್ ಮಾಡ್ತಾ ಇರು, ಖುಷಿ ಆಗುತ್ತೆ. ಇನ್ಸ್ಪಿರೇಷನ್ ನನಗೆ. ಖುಷಿ ಇದೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ಅಷ್ಟೇ. ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಹೆಚ್ಚು. ಸರ್ ಇಲ್ಲೇ ಇದ್ದಾರೆ, ಹೇಳಂಗಿಲ್ಲ ಅಂತ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಜಡೇಶ್ವಗ ಇಬ್ಬರು ಡೈರೆಕ್ಟ್ರು, ಒಬ್ಬ ಹೀರೋ ಆಗಿ ಮೊದಲನೇದಾಗಿ ಅನ್ನದಾತರನ್ನ ಜ್ಞಾಪಿಸ್ಕೋತೀನಿ. ತುಂಬ ನೇರ ವಿಷಯಕ್ಕೆ ಬರ್ತೀನಿ. ನಮ್ಮ ಸತ್ಯಪ್ರಕಾಶ್ ಸಾರು, ನನಗೆ ಸೂರಜ್ ಅವರು. ಒಂದು ಸಿನಿಮಾ ಆಗ್ಬೇಕಾದ್ರೆ ಮುಖ್ಯ ಅವರೇನೆ, ಅಂದರೆ ಪ್ರೊಡ್ಯೂಸರ್ಸ್ ಇಲ್ಲಾಂದರೆ ನಾವ್ಯಾರೂ ಇಲ್ಲ ಇವತ್ತು. ಸೊ ಹಾಗಾಗಿ ಅವ್ರನ್ನ ಜ್ಞಾಪಿಸ್ಕೊಂಡು ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತಾ, ವಿಶೇಷವಾಗಿ ಹುಟ್ಟಿದಬ್ಬದ ದಿವಸ ನಾವು ಶೂಟಿಂಗ್ ಮಾಡ್ತಿರೋದು. ನನ್ನ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳ್ತೀನಿ. 2 ವರ್ಷ ಕಂಟಿನ್ಯೂಸ್ ಆಗಿ ಊರಿನಲ್ಲಿ ಹುಟ್ಟಿದಬ್ಬ ಮಾಡ್ತಿದ್ದೆ. ಸ್ಪೆಷಲಿ ಈ ಸರಿ ಡೇಟ್ಗಳು ಎಲ್ಲ ದೊಡ್ಡ ಆರ್ಟಿಸ್ಟ್ಗಳಿರೋದ್ರಿಂದ ಡೇಟು ಎಲ್ಲವೂ ಸಮಸ್ಯೆ ಆಗುತ್ತೆ ಅಂತೇಳಿ ಇಲ್ಲ ಹುಟ್ಟಿದಬ್ಬದ ದಿವಸ ಶೂಟಿಂಗ್ ಮಾಡೋಣ ಅಂತೇಳಿ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ. ಅದೊಂದು ಖುಷಿ ಇದೆ ನನಗೆ. ಎಲ್ಲೋ ಹುಟ್ಟಿದಬ್ಬಕ್ಕೆ ಎಲ್ಲೋ ಹೊರಗಡೆ ಹೋಗ್ದಿರ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ತುಂಬ ಒಂದು ಖುಷಿ ಇದೆ. ಸೊ ಹಾಗಾಗಿ ಅಭಿಮಾನಿಗಳು ನಾನು ಕ್ಷಮೆ ಕೇಳ್ಕೊತೀನಿ. ಮುಂದಿನ ವರ್ಷ ಖಂಡಿತವಾಗ್ಲೂ ಅಲ್ಲೇ ಸೇರಿ ತುಂಬ ಜೋರಾಗಿ ಆಚರಿಸೋಣ ಅಂತ ನಿಮ್ಮನ್ನೆಲ್ಲ ಬೇಡ್ಕೋತೀನಿ ಕೂಡ. ದಯಮಾಡಿ ಕ್ಷಮೆ ಇರಲಿ ಅಭಿಮಾನಿಗಳು, ನನ್ನ ಕ್ಷಮಿಸಿ ಈ ಸರ್ತಿ. ಮತ್ತೆ ಇನ್ನೇನು ತುಂಬ ಇನ್ನೂ ಒಂದಷ್ಟು ಸರಿ ಮೀಟ್ ಆಗ್ತೀವಿ, ಅವಾಗ ಒಂದಷ್ಟು ವಿಷಯ ಚರ್ಚೆ ಮಾಡೋಣ. ಸೊ 30% ಅಂದರೆ ಥ್ಯಾಂಕ್ಸ್ ಟು ಮಾಸ್ತಿ ಹೆಸರಪ್ಪ ಶ್ರೀಕಾಂತ್. ತುಂಬ ನನಗೆ ಹೊಸ ಪ್ರತಿಭೆಗಳಂದರೆ ಇಷ್ಟ. ಹೊಸ ಪ್ರತಿಭೆಗಳು ನನ್ನ ಗೆಟಪ್ ನೋಡಿ, ನನ್ನ ಗೆಟಪ್ಪು ಹೆಂಗೆ ಹೇಳಿ ಸರ್, ಒಂದು ನೆನಪಾಗತ್ತೆ. ನನಗೆ ಬುದ್ಧಿ ಬಂದಾಗ ನಮ್ಮ ಊರಿನಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ. ದೀಪ ಅಂತ ಕರಿತಿದ್ವಿ, ಬುಡ್ಡಿ ದೀಪ ಅಂತ ಕರಿತಿದ್ವಿ. ಮತ್ತು ಆಲ್ಮೋಸ್ಟು ನಾನು ನೋಡಿದಾಗ ನನ್ನ ಎಲ್ಲ ಹಿರಿಕರು ಇದೇ ಗೆಟಪ್ನಲ್ಲಿದ್ದರು. ಇದರ ಸ್ವಲ್ಪ ಚೆನ್ನಾಗಿದೆ. ಇನ್ನು ಮಾಸ್ಲು ಬಟ್ಟೆ ಉಟ್ಕೊಂಡು ಎಲ್ಲರೂ ನಮ್ಮಲ್ಲಿ ಜಾತಿ ಧರ್ಮ ಆ ಥರ ಯಾವುದು ಭೇದ ಭಾವ ಇಲ್ದಿರ ಒಟ್ಟಿಗೆ ಬೆಳೆದಂಥ ಒಂದು ಒಳ್ಳೆ ಊರು. ಮತ್ತು ನಾವು ಯಾವತ್ತೂ ಅದನ್ನು ನಂಬದವರಲ್ಲ, ನಾವು ಒಂದೇ ನಂಬೋದು ಮನುಷ್ಯ ಜಾತಿ ಅನ್ನೋದು. ಅಲ್ಲಿ ಇಬ್ಬರು ಡಿಫರ್ ಮಾಡ್ತೀವಿ, ಒಂದು ಬಡವ ಮತ್ತು ಶ್ರೀಮಂತ ಅಂತ. ಸೊ ಹಾಗಾಗಿ ಎಲ್ಲ ಬಡವರ ನಾವು ಹೋಲುವಂಥ ಒಂದು ಕತೆ ಯಾವಾಗಲೂ. ಅಂದರೆ ಪ್ರತಿಯೊಬ್ಬ ಶ್ರೀಮಂತರಾಗಕ್ಕೂ ಅವನು ಬಡವರಿಂದಾನೇ ಪಾಸಾಗಿ ಶ್ರೀಮಂತರಾಗಬೇಕು. ಸೊ ಹಂಗಾಗಿ ಒಬ್ಬ ಬಡವನ ಮನೆಯ ಕತೆ ಅಂದರೆ ಅದು ತಮ್ಮದು ಕೂಡ ಅಂದ್ಕೊಂಡಿರ್ತೀನಿ ಅಂತ ಭಾವಿಸ್ತೀನಿ ನಾನು. ಸೊ ಹಾಗಾಗಿ ನಾನು ಯಾವಾಗಲೂ ಬೆಳಗ್ಗೆ ಕೂಡ ಒಬ್ಬರು ಪತ್ರಕರ್ತರಿಗೆ ಹೇಳಿದೆ, ಹೌದು ನಾನೆಲ್ಲ ಬಡವರ ಮನೆಗೆ ಪ್ರತಿನಿಧಿಸ್ತೀನಿ, ಬಣ್ಣ ಗಿಣ್ಣ ಎಲ್ಲ ಇರೋದ್ರಿಂದ ಆ ಥರದ ಸಬ್ಜೆಕ್ಟ್ಗಳನ್ನ ನನಗೆ ಸೂಕ್ತವಲ್ಲ ಆಗುವಂಥ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೋತೀನಿ ಅನ್ನೋದು ಒಂದು. ನಾನು ನನ್ನ ಅವಾಗ ಎಲೆಕ್ಟ್ರಿಸಿಟಿ ಇರಲಿಲ್ಲ, ಬಸ್ ಇರಲಿಲ್ಲ, ಮತ್ತು ಇನ್ನೂ ಎಲ್ಲರೂ ಮನೆಗೆ ಜೀತಕ್ಕಿರ್ತಾ ಇದ್ವಿ. ಆಲ್ಮೋಸ್ಟ್ ಹೇಳ್ತೀನಿ ನಿಮ್ಗೆ ಅದು ಅಂತ 80s ಎಲ್ಲ ಜೀತಕ್ಕಿರ್ತಿದ್ವಿ. ಮತ್ತು ಆವಾಗ ಬಾರ್ಟರ್ ಸಿಸ್ಟಮ್ ಇತ್ತು. ಅಂದರೆ ತರಕಾರಿ ಕೊಡೋದು, ಅಕ್ಕಿ ತಗೊಳ್ಳೋದು, ಅದನ್ನು ನಾವು ಕೂಡ ಮಾಡಿದ್ದೀವಿ. ಅವಾಗ ಆ ಕಾಸು ಅನ್ನೋದು 1 ಪೈಸಾ 5 ಪೈಸಾ ಕೊಡೋದೇ ದೊಡ್ಡ ವಿಷಯ ನಮ್ಗದು. ಅದನ್ನು ತೊಗೊಳೋದು, ಅದನ್ನು ತೊಗೊಂಡ್ರೆ ನಮಗೇನೋ ಟ್ರೆಷರ್ ಸಿಕ್ಕಿದಂಗೆ. ಅಂಗಡಿ ಸಿಗೋವರೆಗೂ ಏನೂ ನೋಡ್ತಾ ಇರಲಿಲ್ಲ, ಬರೀ ಓಡೋದೇ ಕೆಲಸ ಇರೋದು. ಅದನ್ನು ನೆನಪು ಬರುತ್ತೆ ಈ ಡ್ರೆಸ್ ಹಾಕಿದ ತಕ್ಷಣ. ಈ ಥರದ್ದು ಎಲ್ಲ ವಿಷಯಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಕತೆ ಮಾಡಿರುವಂಥ ಜಡೇಶು ಜೊತೆಗೆ ಮಾಸ್ತಿ, ನಾವೆಲ್ಲ ಆಸ್ ಇಟ್ ಈಸ್ ಒಟ್ಟಿಗೆ ಇರ್ತೀವಿ. ನಮ್ಮೊಂದು ತಂಡ. ನಾವು ರಾತ್ರಿ ಕೂಡ ನಾವೇ ಒಂದು 4 ಜನ ಸೇರಿ ಮಾತಾಡಿದ್ವಿ ಇದೇ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನಲ್ಲಿ. ಸೊ ಹಾಗೆ ಮತ್ತೆ ತಮ್ಮ ಹತ್ರ ನಾನು ಮಾತಾಡ್ತೀನಿ. ನನ್ನೊಂದು ರಿಮಾರ್ಕಬಲ್ ಅಂದರೆ ಒಂದು ಒಳ್ಳೆ ಮೈಲ್ ಸ್ಟೋನ್ ಕತೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಸಾರ್ಥಕತೆ ನನಗಿದೆ. ಸೊ ಹಂಗಾಗಿ ಹುಟ್ಟಿದಬ್ಬದ ದಿವಸ ಅದನ್ನು ಮಾಡಬೇಕು ಅನ್ನೋ ಒಂದು ಆಸೆನೂ ಇತ್ತು, ಅದನ್ನು ಮಾಡ್ತಿದ್ದೀನಿ. ಅದು ಬಿಟ್ಟರೆ ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಆರೈಕೆ, ಸಲಹೆ ಅದು ಯಾವಾಗಲೂ ಬಯಸ್ತೀನಿ. ಯಾಕಂದರೆ ಜಡೇಶ್ ಬಗ್ಗೆ ಹೇಳ್ಬೇಕಂದ್ರೆ, ಇವ್ರು 3 ಜನದ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಇಂಡಸ್ಟ್ರಿಯಲ್ಲಿ ವಿದ್ಯಾವಂತರು ಕಡಿಮೆ, ಅವಿದ್ಯಾವಂತರು ಜಾಸ್ತಿ ಆಗಿರೋದು.
ಸೊ ಹಂಗಾಗಿ ಒಬ್ಬ ಬಡವನ ಕಥೆನ, ನಿಮ್ಮೆಲ್ಲರ ಮನೆ ಕಥೆನ ನಾನು ಮಾಡ್ತಿದ್ದೀನಿ. ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಇಲ್ಲಿ ವರ್ಕ್ ಮಾಡ್ತಿರೋಂಥ ನಮ್ಮ ಸ್ವಾಮಿ ಕರ್ಣ, ನಮ್ಮ ಸುಧಾಕರ್, ನಿಮ್ಮ ಫ್ರೆಂಡ್ ಹೆಸರು ಸುಧಾಕರನ್ ಅವರು, ಎಂಟೈರ್ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿ ಲ್ಯಾಂಡ್ ಲಾರ್ಡ್ ಅಂತ ಇವತ್ತು ಅಧಿಕೃತವಾಗಿ ಟೈಟ್ಲ್ ಅನೌನ್ಸ್ ಮಾಡಿದ್ದೀವಿ. ಸೊ ಈ ಡೀಟೇಲ್ಸ್ ಮುಂದೆ ನಿಮ್ಮ ಪ್ರಶ್ನೆಗಳ ಜೊತೆ ನಾನು ಅದ್ರ ಬಗ್ಗೆ ಹಂಚ್ಕೊಳ್ತೀನಿ. ಅದಕ್ಕೆ ಮುಂಚೆಗೆ ನರಸಿಂಹ ನಮ್ಮ ಮ್ಯಾನೇಜರ್, ನಮ್ಮ ಸಿನಿಮಾದ ಎಲ್ಲ ಇದು, ಆಮೇಲೆ ಸೂರಜ್ ಮತ್ತು ಸತ್ಯಪ್ರಕಾಶ್ ನಮ್ಮ ಸಿನಿಮಾದ ನಿರ್ಮಾಪಕರು, ಸಾರ್ ಹೀರೋ, ನಾನು ಡೈರೆಕ್ಟರ್, ಇವರು ಡೈರೆಕ್ಟರ್, ಅವರು ನಮ್ಮ ಅತಿಥಿ DOSP ಇವತ್ತು. ಸೊ ಸಾರ್ನ ಮೀಟ್ ಆಗಿ ಬಂದು ನಮ್ಮ ಅತಿಥಿನ ಇದು ಮಾಡಿ ಥ್ಯಾಂಕ್ ಯು ಸರ್. ಇದು ಒಂದು ವಿಲೇಜ್ ಬ್ಯಾಕ್ಗ್ರೌಂಡ್ ಸಬ್ಜೆಕ್ಟ್. ಸೊ ಅಂದ್ರೆ ಗುರು ಶಿಷ್ಯರಾದ್ಮೇಲೆ ಒಂದು 2 year ಆದ್ಮೇಲೆ ಈ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ರೈಟಿಂಗ್ ಕಾಟೇರ ಆಯ್ತು, ಅದಾದ್ಮೇಲೆ ಈ ಸಿನಿಮಾ ಮಾಡ್ತಾ ಇದ್ದೀನಿ. ಈ ಸಬ್ಜೆಕ್ಟ್ ನಾನು ಫಸ್ಟ್ ಶಾರ್ಗೋಗಿ ಹೇಳಿದಾಗ ತುಂಬಾ ಇಷ್ಟ ಆಯ್ತು ಈ ಲೈನ್ ಇದು. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಅವ್ರ ಮಗಳ ಪಾತ್ರ ಬಂತು. ಅವಾಗ ನಾನೇ ಕೇಳಿದೆ, ಸರ್ ನಿಮ್ಮ ಮಗಳನ್ನೇ ಮಾಡ್ತೀನಿ, ಎರಡು ಕಾಂಬಿನೇಷನ್ ಚೆನ್ನಾಗುತ್ತೆ, ಆಫ್ ಸ್ಕ್ರೀನ್ ಮತ್ತೆ ಆನ್ ಸ್ಕ್ರೀನ್ ಮಗಳೇ ಇರೋದ್ರಿಂದ ಅಂತಂದ್ರು. ಫಸ್ಟ್ಗೆ ಅವರು ಆಸಕ್ತಿ ತೋರಿಸ್ಲಿಲ್ಲ, ನಾನು ಒತ್ತಾಯ ಮಾಡಿದಕ್ಕೆ ಸೊ ಅವ್ರ ಮಗಳನ್ನ ಕೇಳಿದ್ರು, ಅವ್ರಿಗೂ ಆಸಕ್ತಿ ಇತ್ತು. ಅದಾದ್ಮೇಲೆ ಅವರು ಮುಂಬೈ ಹೋಗಿ ನಟನೆ ಟ್ರೈನಿಂಗ್ ಮಾಡ್ಕೊಂಡು ಬಂದು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾಗಿ ಅಭಿನಯ ಮಾಡಿದ್ರೆ ಇದು ಒಂದು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಇವತ್ತು ಇಲ್ಲಿಗೆ ಬಂದಿರೋದು ತುಂಬ ಸಂತೋಷ. ನೀವು ರಾಜಯ್ಯ ಅಂದರೆ ನಮ್ಮ ಲ್ಯಾಂಡ್ ಲಾರ್ಡ್ ಎದುರುಗಡೆ, ನಿಮ್ಮ ಎದುರುಗಡೆ ನಾವು ಇರೋದು. ಮತ್ತು ಇವತ್ತೊಂದು ವಿಶೇಷ ದಿನ, ನಮ್ಮ ವಿಜಯ್ ಕುಮಾರ್ ದುನಿಯಾ ವಿಜಯ್ ಬರ್ತ್ಡೇ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬರೆದೆ, ನಮ್ಮನ್ನು ಯಾರು ನಂಬ್ತಾರೋ ಇಲ್ಲೋ ಗೊತ್ತಿಲ್ಲ, ಮೊದಲು ನಮ್ಮನ್ನು ನಾವು ನಂಬಬೇಕು, ಅದನ್ನು ನುಡಿದು ಹಂಗೆ ನಡೆದು ಇವತ್ತು ಇಲ್ಲಿ ನಾಯಕನಾಗಿ ಕೂತಿರೋದು. ಮತ್ತು ಅರ್ಬನ್ ಕಥೆಗಳು ಅಂದರೆ ಸಲಗ ಆಗಲಿ ಭೀಮಾ ಆಗಲಿ, ಈಗಿನ ಯೂತ್ಸು ಆ ಒಂದು ಕಂಟೆಂಟ್ನ ಜಾಲಿ ಜಾಲಿ ಅನ್ಕೊಂಡು ಕೊಟ್ಟು ಏಕಾಏಕಿ ಇನ್ನೊಬ್ಬ ನಿರ್ದೇಶಕನ ಕೈಗೆ ತನ್ನನ್ನು ತಾನು ಕೊಟ್ಕೊಳೋದಿದೆಯಲ್ಲ, ನಿಜಕ್ಕೂ ದೊಡ್ಡದು. ಮತ್ತು ಅಟ್ ಎ ಟೈಮ್ ಸೇಮ್ ಟೈಮ್ ನಮ್ಮ ಜಡೇಶ್ಗೂ ಅದು, ಈಗ ನಾಯಕನಾಗಿದ್ದಾಗ ವಿಜಯ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಅವ್ರ ನಿರ್ದೇಶಕನಾಗಿದ್ದಾಗ ಅವ್ರ ಜೊತೆ ಕೆಲಸ ತಗೊಳೋದು ತುಂಬಾ ದೊಡ್ಡ ಟಾಸ್ಕ್. ಬಟ್ ಜಡೇಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನೆಲದ ಕಥೆಗಾರ, ಅಂದರೆ ಆ ಒಂದು ಸೊಗಡು ಹಿನ್ನೆಲೆ ಎಲ್ಲನೂ ಅದರಲ್ಲಿ ಇರುತ್ತೆ. ನಮಗೆ ಬರಹಗಾರನಾಗಿ ನನ್ನ ಜೊತೆ ಶ್ರೀಕಾಂತ್ ತುಂಬಾನೇ ಫಸ್ಟ್ ವರ್ಷನ್ ಕೊಟ್ಟರು. ಸೊ ನನಗೆ ತುಂಬ ಈಸಿ ಆಯಿತು. ಅದರಲ್ಲಿ ಬರೆಯೋವಾಗಲೇ ನಮಗೊಂದು ಅನಿಸ್ತಿರುತ್ತೆ, ಈ ಥರ ಸಿನಿಮಾಗೆ ನಾವು ಪೆನ್ ಇಡ್ತಾ ಇರೋದು ತುಂಬ ಖುಷಿ ಆಗುತ್ತೆ ಅಂತ. ಮತ್ತೆ ಹಿಂದಿನ ಅಷ್ಟು ಪೀಳಿಗೆದು ಕಥೆಗಳು ಬರ್ತವೆ, ರೈತರು, ಅದರ ಸಮಸ್ಯೆ, ಅವ್ರ ಖುಷಿ, ಅವ್ರ ಒಡನಾಟ, ಮತ್ತೆ ವ್ಯವಸ್ಥೆ ಮಧ್ಯೆ ನಡೆಯುವಂಥದ್ದು. ಸೊ ಅದು ಒಂದೊಂದು ಲೇಯರ್ಸ್ ಹೇಳ್ತಾ ಹೋದಷ್ಟು ತುಂಬಾನೇ ಇದು ಕೊಡುತ್ತೆ. ಸೊ ನಮ್ಮ ನೆಲದ ಅದೃಷ್ಟ ಜಡೇಶ್ ಥರದ್ದು ಒಬ್ಬ ನಿರ್ದೇಶಕ ತಾನು ಕಥೆಗಳನ್ನ ಸಿನಿಮಾ ಮಾಡ್ತಾ ಇರೋದು. ಮತ್ತೆ ಸತ್ಯಪ್ರಕಾಶ್ ಸರ್ಗೆ ಮತ್ತೆ ಸೂರಜ್ ಗೌಡ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಈ ಥರದ ಕಥೆಗಳಿಗೆ ಅವರು ಹಣ ಹೂಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಹಳ್ಳಿಗಳು ಸಿಗಲ್ಲ. ಇವತ್ತು ನಾವು ಹುಟ್ಟಿರೋ ಬೆಳೆದಿರೋ ಹಳ್ಳಿಗಳಿಗೆ ಹೋದ್ರೆ ಇದು ಹಳ್ಳಿನ ಅನ್ಸ್ಬಿಡುತ್ತೆ. ಬಟ್ 70ರ ದಶಕದ ಹಳ್ಳಿಗಳನ್ನ ನಾವು ವಿಷನ್ ತರೋದು, ಅದು ದೊಡ್ಡ ಮಟ್ಟದ ಬಡ್ಜೆಟ್ ಬೇಕು. ಸೊ ಸೂರಜ್ ಗೌಡ್ರು ಮತ್ತೆ ಸತ್ಯಪ್ರಕಾಶ್ ಅವರು, ಜಡೇಶ್ ಅವರು ಹೇಳಿದಂಗೆ ಏನೇ ಕೇಳಿದ್ರು ತಗೊಳ್ಳಿ, ನಾವು ಇದೀವಿ ಅಂತ. ಮತ್ತೆ ಫಸ್ಟ್ ನಮ್ಮ ವಿಜಯ್ ಕುಮಾರ್ ಈ ಕಥೆನ ಸಿಂಗಲ್ ಟೇಕಲ್ಲಿ ಓಕೆ ಮಾಡಿದ್ದು. ನಾನು ಇದ್ದೆ ಅವತ್ತು, ಅವ್ರು ವುಡ್ ಟೇಬಲ್ ಇತ್ತು, ಯಾವುದು ಕ್ವಶನ್ಸ್ ಮಾಡಲಿಲ್ಲ. ಅವ್ರು ಕೇಳಿದ ತಕ್ಷಣ ಒಂದು 3 ನಿಮಿಷ ಜಡೇಶ್ನೇ ನೋಡ್ತಾ ಇದ್ರು, ನಾನು ಮಾಡ್ತೀನಮ್ಮ ಅಂದ್ರು. ಅದು ಅವಾಗಿನ್ನು ಸಲಗ ಆ ಇದ್ರಲ್ಲಿ ಬೇರೆ ಇದ್ರು. ಸೊ ಬೇಸಿಕಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗ. ಸೊ ಅವ್ರ ಜೊತೆ ಕತೆಗಳು ಬರ್ಕೊಂಡು ಕಾಟೇರದಲ್ಲಿ, ಗುರು ಶಿಷ್ಯರಲ್ಲಿ ಸೊ ಬಾಂಡಿಂಗ್ ಇತ್ತು. ಸೊ ಈ ಫಿಲಮ್ಗೆ ಬೇಸಿಕಲಿ ಹೇಳ್ಬೇಕು ಅಂತಂದ್ರೆ, ನೀವ್ ಏನ್ ಕೇಳಿದ್ರು ನೋ ಅಂದಿರೋ ಪ್ರೊಡ್ಯೂಸರು, ನಾವ್ ಏನ್ ಕಂಟೆಂಟ್ ತಂದು ಕೊಟ್ರು ಎಸ್ ಅಂದಿರೋ ಡೈರೆಕ್ಟ್ರು. ಸೊ ತುಂಬಾ ಅಳ್ದು ತೂಗಿ ಬರೆಯುವಂತ ನಿರ್ದೇಶಕರು.
ಸೊ ಹಿಂಗಾಗಿ ಜರ್ನಿ ಆಯ್ತು, ಚೆನ್ನಾಗಿ ಬರೆದ್ವಿ, ಅವ್ರಿಗೂ ಇಷ್ಟ ಆಯ್ತು, ಕತೆಗಳೆಲ್ಲ ಇಷ್ಟ ಆಯ್ತು. ಸೊ ಬೇಸಿಕಲಿ ಜಡೇಶ್ ಸರ್ ಜೊತೆ ಬಿಟ್ರೆ ಇಲ್ಲಿ ಎಲ್ಲರೂ ಅತಿರಥ ಮಾಯರಥ ಕೂತಿರೋದು. ನಂದು ಫಸ್ಟ್ ಪಿಕ್ಚರ್ ಇದು ಆಸ್ ಎ ಡೈಲಾಗ್ ರೈಟರ್. ಅವರು ಹೇಳ್ದಂಗೆ ಒಂದು ಡೈರೆಕ್ಷನ್ ಮಾಡೋಕ್ಕಿಂತ ಮುಂಚೆ ಒಬ್ಬ ಕತೆಗಾರ ಆಗ್ಬೇಕು, ಒಬ್ಬ ಲೇಖಕ ಆಗ್ಬೇಕು ಅನ್ನೋದೊಂದು ದೃಷ್ಟಿಕೋನ. ಅದಕ್ಕೆ ಈ ಫಿಲಮ್ ಬರೀತಾ ಇದ್ದೀನಿ. ಥ್ಯಾಂಕ್ ಯು. ಇವತ್ತು ಇಲ್ಲ, ನನ್ನ ಸ್ನೇಹಿತನ ಹುಟ್ಟುಹಬ್ಬ. ಒಂದು 3 ಗಂಟೆ ಕಾಲ ಪರ್ಮಿಷನ್ ಬೇಕು ಅಂತ ಪರ್ಮಿಷನ್ ಲೀವ್ ತಗೊಂಡು ವಿಶ್ ಮಾಡ್ಲಿಕ್ಕೆ ಬಂದೆ. ನನ್ನ ಇಲ್ಲಿ ಕೂಡ್ಸಿದ್ರು. ನನ್ನ ಅವರ ಸ್ನೇಹ ಸುಮಾರು 20 ವರ್ಷದ್ದು. ಫಾರ್ ಲಾಸ್ಟ್ 20 years, 2004ನೇ ಇಸ್ವಿಯಿಂದ ಶುರು ಆದಂತ ಜರ್ನಿ. ಈ ಅಪ್ಪನ ಬಗ್ಗೆ ತುಂಬಾ ಖುಷಿ ಏನು ಅಂತಂದ್ರೆ, ಜೀವನದ ವಿವಿಧ ಮಜಲುಗಳಲ್ಲಿ ಜೊತೆಲಿ ಇದೀವಿ, ಆದ್ರೆ ಈಸ್ ಆಲ್ವೇಸ್ ಅ ಬಾರ್ನ್ ಫೈಟರ್. ಸೊ ಬಾಕ್ಸಿಂಗ್ ರಿಂಗ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ಇಫ್ ಸಂಬಡಿ ಫಾಲ್ಸ್ ಡೌನ್ ವಿತ್ ಅ ಪಂಚ್, ದೇರ್ ಈಸ್ ನಾಟ್ ಡಿಫೀಟೆಡ್, ಬಟ್ ಹಿ ಡಿಸೈಡ್ಸ್ ನಾಟ್ ಟು ಗೆಟ್ ಅಪ್. ಮತ್ತೆ ಎದ್ದೇಳಕ್ ಪ್ರಯತ್ನ ಮಾಡಲಿ ಅಂದ್ರೆ ಅಲ್ಲಿಗೆ ಸೋತ ಅಂತ. ಆದ್ರೆ ಪ್ರತಿ ಸಲ ಅವ್ರೇನಾದ್ರು ಕೆಳಗ್ ಬಿದ್ರೇನೋ ಅಂತ ಜನ ಅನ್ಕೋಬಹುದು, ಆದ್ರೆ ಬಿದ್ದಾಗೆಲ್ಲ ಫೀನಿಕ್ಸ್ ತರ ಡಬಲ್ ಎನರ್ಜಿನಲ್ಲಿ ಎದ್ದು ಬಂದಿದ್ದಾರೆ. ಅದು ನಮ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ದಟ್ ಈಸ್ ವಿಜಿ. ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ಎಷ್ಟೇ ಸಲ ನಮ್ಮ ಅವ್ರ ಭೇಟಿ ಆದಾಗ ಹಿ ಜಸ್ಟ್ ಬೀಟ್ ದಿಸ್ ಮೂವಿ ಸಿನಿಮಾ. ಅಂದ್ರೆ ಅವರು ಪ್ರತಿ ವರ್ಷ ಸಿನಿಮಾ ಬಗ್ಗೆ ಬಿಟ್ಟು ಬೇರೆ ಮಾತಾಡಿದ್ದೇ ಕಡಿಮೆ. ಇಲ್ಲ ಯಾರಿಗಾದ್ರೆ ಏನಾದ್ರು ಸಹಾಯ ಮಾಡೋಂಗಿದೆ, ಬ್ರದರ್ ಅದಕ್ಕೆ ಹೆಂಗ್ ಮಾಡ್ಬೋದು, ಯಾವ ತರ ಆಪ್ಷನ್ ಲೀಗಲ್ ಆಗಿ ಏನಿದೆ, ಹೇಗ್ ಮಾಡ್ಬೋದು ಅಂತ. ಅದ್ ಬಿಟ್ರೆ ಸಿನಿಮಾ ಬಗ್ಗೆ ಇವೆರಡು ಬಿಟ್ಟು ಬೇರೆ ವಿಚಾರ ಮಾತಾಡಿದ್ದಿಲ್ಲ. ನಾನ್ ಜಗಳಾಡಿದ್ದು ಉಂಟು. ಇನ್ನೇನ್ ಬೇರೆ ಪ್ರಪಂಚನೇ ಇಲ್ವೋ ನಿಮ್ಗೆ ಸಿನಿಮಾ ಬಿಟ್ರೆ? ಯಾವಾಗ ಕೇಳಿದ್ರು ಸಿನಿಮಾ ಅದು ಇದು ಅಂತ ಬಿಟ್ಟು ಹೊರಗಡೆ ಮಾತಾಡಿದ್ದೇ ಇಲ್ಲ ಸಬ್ಜೆಕ್ಟ್. ಸೊ ಹಾಗಾಗಿ ಆಲ್ವೇಸ್ ಐ ಫೀಲ್ ಅವರ ಪ್ರತಿ ವರ್ಷನೂ ಸಿನಿಮಾ ಬಿಟ್ಟು ಬೇರೆ ಚಿಂತನೆ ಮಾಡೋಕ್ಕೂ ಅವ್ರಿಗೆ ಇಲ್ಲ. ಕನ್ಸೋಲ್ ಬಹುಶಃ ಸಿನಿಮಾನೇ ಕಾಣ್ತಾ ಇರ್ತಾರೆ ಅನ್ಸುತ್ತೆ, ಬೇರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತುಂಬಾ ಸಲ ಹೇಳಿದ್ದು, ಜಗಳಾಡಿದ್ದು ಉಂಟು, ಅವ್ರ ಜೊತೆ ಮನಸ್ತಾಪ ಮಾಡ್ಕೊಂಡಿದ್ದು ಉಂಟು. ಆದ್ರೆ ಅವ್ರ ಹತ್ರ ಕೋಪ ಮಾಡ್ಕೊಳಕ್ ಸಾಧ್ಯ ಆಗಿ ಮಾತು ಬಿಡಕ್ ಆಗೋದೇ ಇಲ್ಲ. ತಕ್ಷಣ ಫೋನ್ ಮಾಡ್ಬಿಟ್ಟು ಹೆಂಗ್ ಮಾತಾಡ್ತಾರೆ ಅಂತಂದ್ರೆ ಎಲ್ಲ ಮರ್ತೋಗ್ಬೇಕು, 1 ನಿಮಿಷಕ್ಕೆ ಆ ತರ ನಗಾಡ್ಸ್ಬಿಟ್ಟಿರ್ತಾರೆ. ಸೊ ಬಹುಶಃ ಇವತ್ತು ನನ್ನ ಮಗ ಜಯಸೂರ್ಯ ಟಾಸ್ಕ್ ಅನ್ನೋ ಮೂವಿನಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದ್ದಾನೆ ಅಂದ್ರೆ ಅದು ಸಂಪೂರ್ಣವಾಗಿ ಅವರ ಆಶೀರ್ವಾದದಿಂದಾನೆ. ಅಂದ್ರೆ ಅವ್ರು ಬೆಳೆಸಿದಂತ ಹುಡುಗ. ಭೀಮಾದಲ್ಲಿ ಒಂದು MLA ಮಗನ ಪಾತ್ರ ಕೊಟ್ರು. ಸೊ ಅದನ್ನ ಅವರು ಚೆನ್ನಾಗಿ ಇವರ ಗರಡಿನಲ್ಲಿ ಅವನು ಶುರು ಆಯ್ತು. ಪುನಃ ವಿಜಯ್ ಸರ್ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಮತ್ತು ನನ್ನ ಆತ್ಮೀಯತೆಯಿಂದ, ನನ್ನ ಚಿತ್ರತಂಡದಿಂದ. ಯಾಕಂದರೆ ಅವರ ಸರಳತೆ ತುಂಬ ನನಗಿಷ್ಟ ಆಗಿತ್ತು ಈ ಸಿನಿಮಾದಲ್ಲಿ. ಅವ್ರ ಜೊತೆ ನಾನು ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ನಾನು ಅವ್ರ ಸರಳತೆ ಫಸ್ಟ್ ಟೈಮ್ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅವ್ರ ಜೊತೆಗೆ ಅಂತ ಹೇಳ್ಬಿಟ್ಟು. ನಿಜಕ್ಕೂ ಆ ಸರಳತೆಯ ಫಸ್ಟ್ ಡೇ ಏನು ನೋಡಿದ್ನು ಇವತ್ತಿನವರೆಗೂ ನಾನು ಅದನ್ನೇ ಕ್ಯಾರಿ ಓವರ್ ನೋಡ್ತಾ ಇದ್ದೀನಿ. ಅದು ಎಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಏಳು ಬೀಳುಗಳು ಕಲಾವಿದರಾದವ್ರು ನೋಡಿರ್ತಾರೆ. ಅವರು ಒಂದೊಂದು ಬದಲಾವಣೆಗಳಲ್ಲೂ ಒಂದೊಂದು ಸ್ಟೇಟಸಲ್ಲಿ ನಾವು ನೋಡಿರ್ತೀವಿ. ಬಟ್ ಇಲ್ಲಿ ನೋಡಿದಂಥದ್ದು ಪ್ರತಿಯೊಂದನ್ನು ನಾನು ಅವ್ರನ್ನ ಅದನ್ನೆಲ್ಲರೂ ಬ್ರದರ್ಸ್ ಥರನೇ ಮಾತಾಡ್ತಿರ್ತಾರೆ, ಎಲ್ಲ ಬ್ರದರ್ಸ್ ಥರನೇ ಮಾತಾಡ್ತಿರ್ತಾರೆ. ಜೊತೆಗೆ ನಮ್ಮ ಜಡೇಶ್ ಸರ್ ವಿಶೇಷವಾಗಿ ಅವ್ರಿಗೆ ಎಲ್ಲರೂ ಅವ್ರ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ನಾನು ಪ್ರೀವಿಯಸ್ ಸಿನಿಮಾ ಮಾಡಿದಂಥದ್ದು ವ್ಯಕ್ತಿನ ಏನು ನೋಡಿದ್ದೆ, ಇವತ್ತಿನವರೆಗೂ ಅದೇ ಕ್ಯಾರಿ ಮಾಡ್ತಿದ್ದಾರೆ ಅನ್ನೋದು ತುಂಬ ಸಂತೋಷ ವಿಚಾರ. ವಿಜಯ್ ಕುಮಾರ್ ಅಣ್ಣಂಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾರಥಿ ಸಿನಿಮಾ ಆದ್ಮೇಲೆ ನಾವು ತುಂಬಾ ಕತೆಗಳು ಕೇಳಿದ್ವಿ, ತುಂಬಾ ನಿರ್ದೇಶಕರನ್ನು ಭೇಟಿ ಮಾಡಿದ್ವಿ. ಆದ್ರೆ ಎಲ್ಲೋ ಏನೋ ಸಿಂಕ್ ಆಗ್ಲಿಲ್ಲ. ಮಾಡ್ಬೇಕು ಅಂತ ಅದೊಂದು ಝೀಲ್ ಬರುತ್ತೆ. ಈ ಒಂದು ಕತೆ ಕೇಳಿದಾಗ ಇಲ್ಲ ಗುರು ಇದು ವರ್ಕ್ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಅವಾಗ ಕಾಲೇಜ್ ಡೇಸಲ್ಲಿ ಇದ್ದಾಗ ಸಾರಥಿ ಫಿಲಮ್ ಬಂತು. ಕಾಲೇಜ್ ಮುಗಿದು ಪ್ರೊಫೆಷನಲ್ ಲೈಫ್ ಹೋಗೋ ಅಷ್ಟೊತ್ತಿಗೆ ಇವಾಗ ಈ ಸಿನಿಮಾ ಮಾಡ್ತಾ ಇದ್ದೀನಿ. ಆ ಗ್ಯಾಪಲ್ಲಿ ನಾನು ತುಂಬಾ ಸಿನಿಮಾ ನೋಡಿ 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 ನಾನೇ ಒಂಥರ ಹುಚ್ಚಿನ ಆಗ್ಬಿಟ್ಟಿದ್ದೆ. ಕಮೆಂಟ್ಸ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ದೆ, ಒಂದು ಪಿಕ್ಚರ್ ಬಂದ್ರೆ ಏನಿದು 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 ಅಂತ. ಬಟ್ ಯಾವುದೊಂದು ಟೆಕ್ನಿಕಲ್ ಆಸ್ಪೆಕ್ಟ್ ಗೊತ್ತಿರಲಿಲ್ಲ, ಜಸ್ಟ್ ಆಸ್ ಎನ್ ಆಡಿಯನ್ಸ್. ಬಟ್ ಈ ಸಿನಿಮಾ ಶುರು ಮಾಡೋಕ್ಕೆ ಕಾರಣ 3 ಜನ. ಒಂದು ಜಡೇಶ್ ಕೆ ಹಂಪಿ ಅವರು, ಇನ್ನೊಂದು ವಿಜಯ್ ಕುಮಾರ್ ಅಣ್ಣ ಅವರು, ಇನ್ನೊಂದು ನಮ್ಮ ತಂದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೊಸಪೇಟೆ ಅನ್ನೋ ತಾಲೂಕಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಏನೋ ಕನ್ಸು ಕಟ್ಟಿ ಬಂದಿದ್ದ ಮನುಷ್ಯ ಜಡೇಶ್ ಅವರು. ಯಾರು ಇಲ್ಲ, ಯಾರು ಇರಲಿ, ಯಾರು ಬಿಡ್ಲಿ, ನನ್ಗೆ ಏನು ಮಾಡೋಕ್ಕಾಗುತ್ತೆ ಅಂತ ಇಡೀ ಇಂಡಸ್ಟ್ರಿಗೆ ಎಷ್ಟೋ ಜನ ಯಂಗ್ಸ್ಟರ್ಸ್ಗೆ ಇನ್ಸ್ಪಿರೇಷನ್ ಆಗಿ ನಿಂತಿರೋ ವಿಜಯ್ ಅಣ್ಣ ಅವರು. ತಂದೆ ಇಲ್ದಿರ ಬೆಳೆದು ಒಂದು ಕುಗ್ರಾಮದಿಂದ ಬಂದು ಇವತ್ತು ಬೆಂಗಳೂರಿಗೆ ಬಂದು ಸಾರಥಿ ಅಂತ ಚಿತ್ರ ನಿರ್ಮಾಣ ಮಾಡಿದ ಸತ್ಯಪ್ರಕಾಶ್ ಅವರು. ಈ ಕತೆ ಕೇಳಿದಾಗ ಈ 3 ಜನ ನನ್ನ ಕಣ್ಮುಂದೆ ಬಂದರು. 100% ಈ ತರ ಕಾಂಬಿನೇಷನ್ ದೇವರೇ ಮಾಡ್ತಾನೆ, ನಾವು ಮಾಡ್ಕೊಳೋದಲ್ಲ ಅಂತ ನನ್ಗೆ ಅನಿಸ್ತು. ಈಗ ತಮ್ಗೆಲ್ರಿಗೂ ಗೊತ್ತಿದೆ, ಸಾರಥಿ ಆದ್ಮೇಲೆ ನಾನು ಸುಮಾರು 13 ವರ್ಷಗಳ ಕಾಲ ಸಿನಿಮಾ ಮಾಡಕ್ ಹೋಗ್ಲಿಲ್ಲ. ಕಾರಣ ಆಕಸ್ಮಿಕವಾಗಿ ಬಂದೆ ಸಿನಿಮಾಕ್ಕೆ. ನಿಜವಾಗ್ಲೂ ನಾನು ಸಿನಿಮಾ ಮಾಡಬೇಕು ಅಂತ ಸಾರಥಿ ಬಂದಿರಲಿಲ್ಲ, ಆಕಸ್ಮಿಕವಾಗಿ ಬಂದೆ. ಅದೇನೋ ಅದೃಷ್ಟನೋ ಏನೋ ಅಥವಾ ಗೊತ್ತಿಲ್ಲ, ಆ ಒಂದು ಸಿನಿಮಾನ
ಪ್ರೇಕ್ಷಕ ಮಹಾಜನರು ಗೆಲ್ಸಿದ್ರು. ತಮ್ಮೆಲ್ಲರ ಸಹಕಾರ ಕೂಡ ಇತ್ತು. ಅವತ್ತಿನ್ನ ಹೊಸದಾಗಿ ಮಾಧ್ಯಮಗಳು, ಮೀಡಿಯಾ ಚಾನೆಲ್ಗಳು ಇನ್ನು ಹೊಸದಾಗಿ 2-3 ಚಾನೆಲ್ಗಳು ಬಂದಿದ್ದು. ಏನಾದರೂ ನಾವು ಹೋಗ್ಬೇಕಾದ್ರೆ ಬರಹ ಪತ್ರಿಕೆಗಳ ಮುಖೇನನೇ ಹೋಗ್ಬೇಕಿತ್ತು. ಅಂತ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಸಹ ನಮ್ಗೆ ಹೆಚ್ಚು ಒತ್ತು ಕೊಟ್ಟು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ರಿ. ನನಗೆ ಸಿನಿಮಾ ಮಾಡಿದ್ದಾಯ್ತು, SS ಬಂದಿದ್ದಾಯ್ತು, ಸ್ಟೇಟ್ ಅವಾರ್ಡು ಬಂತು. ಮುಂದೇನಾದ್ರೂ ಮತ್ತೆ ಸಿನಿಮಾ ಮಾಡಿದಾಗ ಎಲ್ಲಿ ಏನಾಗ್ಬಿಡುತ್ತೋ, ಬಂದಿರೋ ಹೆಸರೆಲ್ಲ ಕಳ್ಕೊಂಡ್ಬಿಡ್ತೀನೋ ಅಂತ ತುಂಬಾ ಭಯನೂ ಇತ್ತು. ಕಾರಣ ಯಾಕಂದ್ರೆ ಕತೆ ಕೇಳ್ತಾ ಇದ್ದೆ, ಕತೆನಲ್ಲಿ ಉಳಿರ್ತಿರ್ಲಿಲ್ಲ. ಎಷ್ಟೋ ಜನ ಬಂದು ಡೈರೆಕ್ಟರ್ಗಳು ಹೇಳ್ತಾ ಇದ್ರು, ಸರ್ ಹಿಂಗ್ ಮಾಡ್ಬೋದು ಸರ್, ಹಿಂಗಿದೆ ಸರ್, ನೀವೇನಿಲ್ಲ ಸರ್, 10 ಕೋಟಿ ಹಾಕಿದ್ರೆ 50 ಕೋಟಿ ಮಾಡ್ಬೋದು ಸರ್ ಅಂತ. ನಮ್ಮ ಸ್ವಾಮಿ, ನಾನು ದುಡ್ಡು ಮಾಡಕ್ಕಂತೂ ಬಂದಿಲ್ಲ, ನನ್ನ ಪ್ರೊಫೆಷನ್ನೇ ಬೇರೆ. ಏನೋ ನನಗೆ ಆಕಸ್ಮಿಕವಾಗಿ ಬಂತೇನೋ ಗೊತ್ತಿಲ್ಲ, ಈ ಮಟ್ಟಕ್ಕೆ ಹೆಸರು ಬಂದಿದೆ. ಜನತೆ 100-150 ರೂಪಾಯಿ ಕೊಟ್ಟು, ಅವತ್ತು ನಮ್ಮ ಸಿನಿಮಾ ಇದ್ದಾಗ 60 ರೂಪಾಯಿ 80 ರೂಪಾಯಿ ಇತ್ತು. ಹಳ್ಳಿ ಕಡೆ 40 ರೂಪಾಯಿ 60 ರೂಪಾಯಿ ಇತ್ತು. 10 ಸತಿ ಬಂದು ನೋಡಿ ಈ ಮಟ್ಟಕ್ಕೆ ವಿಜಯ ಗೆಲ್ಸಿದ್ದಾರೆ. ನನ್ನ ಬಗ್ಗೆ ಏನೋ ಒಂದು ಹೋಗ್ಬಿಟ್ಕೊಂಡಿರ್ತಾರೆ. ಯಾವ್ದಾದ್ರು ಮತ್ತೆ ತಮಗೆಲ್ರಿಗೂ ಗೊತ್ತಿರ್ಬೋದು, ಏನೋ ಅಂತಿಂತ ಸಿನಿಮಾ ಮಾಡಿದ್ರೆ ಎಲ್ಲಿ ಬಂದರೆ ಹೆಸರು ಕಳ್ಕೊಂತೀನೋ ಅನ್ನೋ ಒಂದು ದೃಷ್ಟಿಯಿಂದ ನಾನು ಸಿನಿಮಾ ಮಾಡಕ್ ಹೋಗ್ಲಿಲ್ಲ. ಇವತ್ತಿನ ಜನರೇಷನ್ಗೆ ಕತೆ ಆಗಿರ್ಬೇಕು, ಕಂಟೆಂಟ್ ಅನ್ನೋದ ಈಗಿನ ಜನರೇಷನ್. ನನ್ನ ಮಗ ಹೇಳ್ದ, ಪಾಪ ತುಂಬಾ ಬುದ್ಧಿವಂತರಿದ್ದಾರೆ ಜಡೇಶ್ ಸರ್ ಅವರು, ನೀವು ದಯವಿಟ್ಟು ನಾನೇ ನಿಮ್ಗೆ ಹೇಳಿದೆ ಸಿನಿಮಾ ಮಾಡಿದ್ರೆ ನಾನು ನಿಮ್ ಜೊತೆಲಿ ಇರಲ್ಲ ಅಂತ, ನೀವು ಮಾಡಿ ಪಪ್ಪ ಅಂತ ಹೇಳಿದ್ರು. ಅವಾಗ ನಾನು ಜಡೇಶ್ ಸರ್ ಅವ್ರನ್ನ ಆಯ್ತಪ್ಪ ಕರ್ಸೋಣ ಅಂತ ಹೇಳ್ಬಿಟ್ಟು ಕರ್ಸಿದ್ವಿ. ಒಂದೇ ವಾರದಲ್ಲಿ ನಾವು ಪ್ರಿಪ್ರೇಷನ್ ಇಲ್ಲ, ಸಿನಿಮಾ ಮಾಡ್ಬೇಕು ಅಂತಲೂ ಇರ್ಲಿಲ್ಲ. ಅವ್ರ ಕತೆ ಹೇಳಿದ್ರು, ವಿಜಯ್ ಸರ್ ಹತ್ರ ಹೋಗೋಣ ಸರ್ ಅಂದ್ರು. ವಿಜಯ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಸಾರಥಿ ಆದ 2 ವರ್ಷದಲ್ಲೇ ಅವ್ರ ಸಿನಿಮಾ ಮಾಡ್ಬೇಕಾಗಿತ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.